ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಎಕ್ಸಾಮ್ ಪ್ರಿಪರೇಷನ್ಗೆ ರೆಡಿ ಆಗ್ತಾ ಇದ್ದೀರಿ. ಸೊ ಈಗ ನ್ಯೂಮರಿಕಲ್ ಅನ್ನ ತುಂಬಾ ದಿನದಿಂದ ಕೇಳ್ತಾ ಇದ್ದೀರಲ್ಲ, ಅದನ್ನ ಸಾಲ್ವ್ ಮಾಡೋದು ಹೇಗೆ ಅನ್ನುವಂಥದ್ದು. ಈಗ ಫಸ್ಟ್ ನಾವು ಒಂದು ಹಾರ್ಸ್ ನ್ಯೂಮರಿಕಲ್ ಅನ್ನ ತಿಳ್ಕೊಳ್ಳೋಣ ರೇ ಆಪ್ಟಿಕ್ಸ್ ಇಂದ. ಸೊ ಅಲ್ಲಿ ಹಾರ್ಸ್ಗೆ ರೇ ಆಪ್ಟಿಕ್ಸ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ಗಳಿವೆ. ಇವತ್ತು ಏನ್ ಮಾಡುವ ಕೇಳಿದ್ರೆ, ಲೆನ್ಸ್ ಮೇಕರ್ಸ್ ಫಾರ್ಮುಲಾದ ಮೇಲೆ ಒಂದು ಪ್ರಾಬ್ಲಮ್ ಅಂದ್ರೆ ನಾವು ಹೇಗೆ ಸಾಲ್ವ್ ಮಾಡಬೇಕು. ಸೊ ಅಲ್ಲಿ ನಿಮ್ಗೆ ಪ್ರತಿ ಸ್ಟೆಪ್ ಕೂಡ ಅಂದ್ರೆ ಬಹಳ ಬೇಸಿಕ್ ಇಂದ ಹೋಗೋಣ. ನಮ್ಗೆ ಮಾಡಕ್ ಬರ್ಲಿಲ್ಲಾಗಿತ್ತು ಅಂದ್ರೂ ಕೂಡ ಕಲ್ತ್ಕೋಬೇಕು. ಅದಕ್ಕೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಖಂಡಿತ ನೀವು ಯಾವ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡ್ತೀರ ಅನ್ನೋ ನಂಬಿಕೆ ಇದೆ. ಓಕೆ, ಈಗ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂದಾಗ ನಾವೇನ್ ಮಾಡ್ಬೇಕು ಹೇಳಿದ್ರೆ ಎರಡು ರೀತಿಯಲ್ಲಿ ತಿಳ್ಕೊಳ್ಳೋಣ. ಒಂದು ಸಿಂಪಲ್ ಕೇಸ್, ಒಂದು ಲೆನ್ಸ್ ಈಸ್ ಪ್ಲೇಸ್ಡ್ ಇನ್ ಏರ್ ಮೀಡಿಯಂ ಅಂತ. ಏರ್ ಮೀಡಿಯಂ ಅಲ್ಲಿ ಲೆನ್ಸ್ ಅನ್ನು ಇಟ್ಟಿದ್ದಾರೆ ಅನ್ಕೊಳ್ಳೋಣ. ಅವಾಗ ಫಾರ್ಮುಲಾ ಏನಾಗುತ್ತೆ, 1/f = n-1 ಇಂಟು 1/r1 - 1/r2 ಅಂತೀವಿ. ಸೊ ಇಲ್ಲಿ f is the focal length of the lens in air medium. ಏರ್ ಮೀಡಿಯಂ ಅನ್ನೋದ್ರ ಅರ್ಥ ಇಷ್ಟೇ, ಆ ಲೆನ್ಸಿನ ಸುತ್ತಲೂ ಸರೌಂಡೆಡ್ ಮೀಡಿಯಂ ಇದೆಯಲ್ಲ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1 ಅಂತ ತಗೋತೀವಿ ನಾವು. ಹಾಗಾಗಿ ನಮ್ಗೆ ಇಲ್ಲೊಂದು ಸಿಂಪಲ್ ಕೇಸ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಮತ್ತೊಂದ್ರೆ ಆ ಮೀಡಿಯಂ ನ ರಿಫ್ರಾಕ್ಟಿವ್ ಇಂಡೆಕ್ಸ್ ತಗೊಳ್ಳಲ್ಲ, ಲೆನ್ಸಿನ ಮಾತ್ರ ನಾವು ಲೆಕ್ಕಕ್ಕೆ ತಗೊಂಡು ಸಾಲ್ವ್ ಮಾಡ್ತೀವಿ. ಸೊ ಇದು ಗೊತ್ತಿರಲಿ ನಿಮ್ಗೆ. ಇದು ಲೆನ್ಸ್ ಅನ್ನು ಯಾವುದೇ ಒಂದು ಮೀಡಿಯಂ ಅಲ್ಲಿ ನಾವು ಇಮರ್ಸ್ ಮಾಡಿಲ್ಲ, ಎಕ್ಸೆಪ್ಟ್ ಏರ್ ಮೀಡಿಯಂ ಅಲ್ಲಿ ಮಾಡಿದೀವಿ. ಬಟ್ ಏರ್ ಮೀಡಿಯಂ ನ ರಿಫ್ರಾಕ್ಟಿವ್ ಇಂಡೆಕ್ಸ್ 1. ಸೊ ಹಾಗಾಗಿ ನಾವು ಅದನ್ನ ಲೆಕ್ಕದಲ್ಲಿ ಅಂದ್ರೆ ಎಕ್ಸ್ಪ್ರೆಷನ್ ಒಳಗೆ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ. ಓಕೆ, ಮತ್ತೊಂದೆರಡು ಪಾಯಿಂಟ್ ಗಳನ್ನ ಸರಿಯಾಗಿ ನೆನ್ಪಿಟ್ಕೋಬೇಕು. ಏನು ಕೇಳಿದ್ರೆ, ಎಫ್ ಈಸ್ ಪಾಸಿಟಿವ್ ಫಾರ್ ಕಾನ್ವೆಕ್ಸ್ ಲೆನ್ಸ್. ಎಲ್ಲಾದ್ರೂ ನಿಮ್ಗೆ ಸಬ್ಸ್ಟಿಟ್ಯೂಟ್ ಮಾಡೋದು ಅಂತ ಎಫ್ ವ್ಯಾಲ್ಯೂನೇ ಸೈನ್ ಕನ್ವೆನ್ಷನ್ ಮಾಡ್ಬೇಕು ರೇ ಆಪ್ಟಿಕ್ಸ್ ಅಲ್ಲಿ. ಸೊ ಎಫ್ ಈಸ್ ಪಾಸಿಟಿವ್ ಅಂತ ತಗೋಬೇಕು. ಎಫ್ ವ್ಯಾಲ್ಯೂ ಈಗ 20 ಸೆಂಟಿಮೀಟರ್ ಕೊಟ್ಟರು, +20 ಅಂತ ಯಾವುದಕ್ಕೆ, ಕಾನ್ವೆಕ್ಸ್ ಗೆ. ಅದೇ ಕಾನ್ಕೇವ್ ಇದ್ರೆ ಮೈನಸ್ ನೆಗೆಟಿವ್ ವ್ಯಾಲ್ಯೂ ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಒಂದು. ಎರಡನೇದು, ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಅನ್ಕೊಡಿ, ನಿಮ್ಗೆ ಎಫ್ ಪಾಸಿಟಿವ್ ಬಂದಿದೆ ಅಂದ್ರೆ ಕಾನ್ವೆಕ್ಸ್, ಎಫ್ ನೆಗೆಟಿವ್ ಬಂದಿದೆ ಅಂದ್ರೆ ಕಾನ್ಕೇವ್ ಅಂತ ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ, ಎನ್ ಈಗ ಸದ್ಯ ಈ ಫಾರ್ಮುಲಾದಲ್ಲಿ ಎನ್ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಲೆನ್ಸ್. ಲೆನ್ಸಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ. R1 and R2 ಅನ್ನೋದು ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಲೆನ್ಸ್. ಸೊ ಇದು ಲೆನ್ಸ್ಗೆ 2 ಸ್ಪೆರಿಕಲ್ ಸರ್ಫೇಸ್ ಇರುತ್ತೆ ಅನ್ಕೊಳ್ಳಿ. ಅದು ಸಿಂಗಲ್ ಸರ್ಫೇಸ್, ಒಂದು ಪ್ಲೇನೋ ಕಾನ್ವೆಕ್ಸ್, ಪ್ಲೇನೋ ಕಾನ್ಕೇವ್ ಎಲ್ಲ ಬರೋದಂದ್ರೆ ಅದು ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲ್ಗೆ ಹೈಯರ್ ಆರ್ಡರ್. ಬಟ್ ಅದೆಲ್ಲ ಇಲ್ಲಿ ಥಿಯರಿಯಲ್ಲಿ ಅಷ್ಟೆಲ್ಲ ಸೀರಿಯಸ್ ಆಗಿ ತಗೊಳ್ಳಲ್ಲ. ಯೂಶಲಿ ಬೈ ಕಾನ್ವೆಕ್ಸ್ ಅಂದ್ರೆ ಎರಡು ಕಡೆ ಸ್ಪೆರಿಕಲ್ ಸರ್ಫೇಸ್ ಇರುತ್ತೆ. R1 and R2 ಅಂತ ತಗೋತೀವಿ ನಾವು. ಇಲ್ಲಿ ಈ R1 ಮತ್ತೆ R2 ಯಾವುದೇ ಕಾರಣಕ್ಕೂ ಅಂದ್ರೆ ನೀವು ಲೆನ್ಸ್ ಅನ್ನು ತಗೊಂಡೋಗಿ ಯಾವುದೇ ಲಿಕ್ವಿಡ್ ಅಲ್ಲಿ ಇಮರ್ಸ್ ಮಾಡಿ R1 R2 ಚೇಂಜ್ ಆಗಲ್ಲ. ಯಾಕೆಂದ್ರೆ ಸ್ಪೆರಿಕಲ್ ಸರ್ಫೇಸ್ ಏನಿದೆ ಅದಕ್ಕೇನು ಯಾರು ಏನೋ ಮಾಡೋಕ್ಕಾಗಲ್ಲ. ನೀವು ನೆಲಕ್ಕೆ ಹಾಕೊಂಡು ಉಜ್ಜಬೇಕಷ್ಟೇ, ಎಕ್ಸಾಂಪಲ್ ಗೆ ಹೇಳಿ. ಸೊ ಯೂಶಲಿ ನಾವು ಈಗ ಲೆನ್ಸ್ ಅನ್ನ ಏರ್ ಮೀಡಿಯಂ ಅಲ್ಲಿ ಇಡಿ, ನೀವು ತಗೊಂಡೋಗಿ ವಾಟರ್ ಅಲ್ಲಿ ಇಡಿ, ಮತ್ತೆ ಯಾವುದೋ ಮೀಡಿಯಂ ಅಲ್ಲಿ ಇಡಿ, R1 R2 ವ್ಯಾಲ್ಯೂ ಚೇಂಜ್ ಆಗಲ್ಲ. ಇದು ತಲೆಯಲ್ಲಿ. ಓಕೆ, ಈಗ ನೋಡಿ, when lens is placed in air medium ಇದೆಯಲ್ಲ, ಅಲ್ಲಿ R1 ಮತ್ತು R2 ಗೆ ಸೈನ್ ಕನ್ವೆನ್ಷನ್ ಹೇಗೆ ಮಾಡಬೇಕು. ಸೊ R1 ಈಸ್ ಪಾಸಿಟಿವ್ ಯಾವುದಕ್ಕೆ, ಕಾನ್ವೆಕ್ಸ್ ಲೆನ್ಸ್ಗೆ. R2 ಈಸ್ ನೆಗೆಟಿವ್. ನೋಡಿ ಸರಿ ಅರ್ಥ ಮಾಡ್ಕೊಳ್ಳಿ. R1 R2 ಯಾಕೆ ಅದು ಪಾಸಿಟಿವ್, ಯಾಕೆ ಅದು ನೆಗೆಟಿವ್, ಸ್ವಲ್ಪ ಗೊತ್ತಾದ್ರೆ ನಿಮ್ಗೆ ಯಾವಾಗಲೂ ನೆನಪಿರುತ್ತೆ. ಈಗ ಕಾನ್ವೆಕ್ಸ್ ಲೆನ್ಸ್ ಅನ್ನು ತಗೊಂಡು ಈಗ ಇದು ರೇ ಡೈರೆಕ್ಷನ್ ಅನ್ಕೊಳ್ಳಿ. ಸೊ ರೇ ಡೈರೆಕ್ಷನ್ ಬಂದಾಗ ಸೈನ್ ಕನ್ವೆನ್ಷನ್ ಏನಾಗುತ್ತೆ, ಆಲ್ ದ ಡಿಸ್ಟೆನ್ಸ್ ಆರ್ ಮೆಜರ್ಡ್ ಫ್ರಮ್ ದ ಆಪ್ಟಿಕ್ ಸೆಂಟರ್. ರೇ ಅಗನಿಸ್ಟ್ ನಾವು ಮೆಜರ್ಮೆಂಟ್ ಮಾಡಿದ್ರೆ ಅದು ನೆಗೆಟಿವ್, ರೇ ಡೈರೆಕ್ಷನ್ ಅಲಾಂಗ್ ದ ರೇ ಡೈರೆಕ್ಷನ್ ಮಾಡಿದ್ರೆ ಅದು ಪಾಸಿಟಿವ್ ಅಂತ ತಗೋತೀವಿ. ಈಗ ಫಸ್ಟ್ ಸರ್ಫೇಸ್ ಯಾವುದು ನಮ್ಗೆ, ಸೊ ಫಸ್ಟ್ ಸರ್ಫೇಸ್ ಇದು ಫಸ್ಟ್ ಸರ್ಫೇಸ್. ಹಾಗಾಗಿ ಇದರ ಸೆಂಟರ್ ಇಲ್ಲಿದೆ ಅಂದ್ರೆ ಈ ಆಪ್ಟಿಕ್ ಸೆಂಟರ್ ಇಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಅನ್ನ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ದ ಫಸ್ಟ್ ಸರ್ಫೇಸ್ R1 ಅಂತ ಕರಿತೀವಿ ನಾವು. ಇದನ್ನ R1 ಅಂತೀವಿ. ಹಾಗಾಗಿ ಇದನ್ನ ನಾವು ಪಾಸಿಟಿವ್ ತಗೋಬೇಕು, ಯಾಕಂದ್ರೆ ರೇ ಡೈರೆಕ್ಷನ್ ದಲ್ಲೇ ನಾವು ಮೆಜರ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ. ಅದೇ ನಾವು ಅದ್ರ ಅಪೋಸಿಟ್ ಈಗ ಸೆಕೆಂಡ್ ಸರ್ಫೇಸ್ ಬಂದಾಗ ಏನಾಗುತ್ತೆ, ಆ ಕಡೆ ಹೋಗ್ತೀವಿ ನಾವು, ಸೆಂಟರ್ ಅದ್ರದ್ದು ಆ ಕಡೆ ಇದೆ. ಹಾಗಾಗಿ ಅದನ್ನ ನಾವು R2 ಅನ್ನ ಮೈನಸ್ ತಗೋತೀವಿ. ಇದು ಕಾನ್ವೆಕ್ಸ್ ಲೆನ್ಸ್ಗೆ. ಕಾನ್ಕೇವ್ ಆದ್ರೆ ಏನಾಗುತ್ತೆ, ಕಾನ್ಕೇವ್ ಅಲ್ಲಿ R1 ಅನ್ನೇ ನೆಗೆಟಿವ್ ತಗೋಬೇಕು, R2 ಅನ್ನ ಪಾಸಿಟಿವ್ ತಗೋಬೇಕು. ಸರಿ ಉಲ್ಟಾ ಇರುತ್ತೆ. ಯಾಕೆ ಅಂತ ನೋಡಿ, ಒಂದು ಡಯಾಗ್ರಾಮ್ ಹಾಕೊಳ್ಳಿ. ಈಗ ಕಾನ್ಕೇವ್ ಲೆನ್ಸ್ ಇದೆ ಅನ್ಕೊಳ್ಳಿ. ಸೊ ನಮಗೆ ಫಸ್ಟ್ ಸರ್ಫೇಸ್ ಯಾವುದು, ಈಗ ರೇ ಡೈರೆಕ್ಷನ್ ಆಲ್ರೆಡಿ ನಾವು ಅನ್ಕೊಂಡಿದ್ವಿ, ನಮ್ಮ ಲೆಫ್ಟ್ ಇಂದ ರೈಟ್ ಬರ್ತಾ ಇದೆ. ಹಾಗಾಗಿ ಲೈಟ್ ಗೆ ಫಸ್ಟ್ ಸಿಗೋ ಸರ್ಫೇಸ್ ಯಾವುದು, ಈ ಸರ್ಫೇಸ್. ಈ ಸರ್ಫೇಸ್ ನಮ್ಗೆ ಫಸ್ಟ್ ಸಿಗುತ್ತೆ, ಇದ್ರ ಸೆಂಟರ್ ಈ ಕಡೆಗಿದೆ. ಹಾಗಾಗಿ ನೀವೇನ್ ಮಾಡ್ತೀರಿ, ಮೆಜರ್ಮೆಂಟ್ ಅನ್ನ ಅಗೇನೆಸ್ಟ್ ದ ರೇ ಡೈರೆಕ್ಷನ್ ಹೋಗ್ತಾ ಇದ್ದೀರಿ. ಸೊ ಹಾಗಾಗಿ R1 ಅನ್ನ ನೆಗೆಟಿವ್ ತಗೋತೀವಿ. R2 ಅಂದಾಗ ಏನಾಗುತ್ತೆ ನೋಡಿ, R2 ಅಂದಾಗ ಇದು ಅಲಾಂಗ್ ದ ರೇ ಡೈರೆಕ್ಷನ್. ಹಾಗಾಗಿ ನಾವು R2 ಅನ್ನ ಪಾಸಿಟಿವ್ ತಗೋತೀವಿ. ಓಕೆ, ಸರಿ. ಈಗ ನಾವು ಮುಂದಕ್ಕೆ ಹೋಗೋಣ, ಒಂದು ಪ್ರಾಬ್ಲಮ್ ಡೈರೆಕ್ಟ್ ಬಂದ್ಬಿಡೋಣ. ಈಗ ನೋಡಿ, ಇದು ಹಾರ್ಟ್ಸ್ ಅಂತ ಅಲ್ಲ, ಇದು ನಿಮ್ಗೆ ರೆಡಿ ಮಾಡೋ ಸಲುವಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಇದೆಲ್ಲ ಕಲ್ತ್ಕೊಂಡ ಮೇಲೆ ನಾವು ಹಾರ್ಟ್ಸ್ಗೆ ಹೋಗೋಣ. The radius of curvature of a convex lens are 10 cm and 15 cm, and the refractive index of the material of the lens is
1.5 ಫೈಂಡ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ಅಂತ ಹೇಳಿದ್ದಾರೆ. ಓಕೆ, ಏನೇನು ಕೊಟ್ಟಿದ್ದಾರೆ ನೋಡೋಣ. ಮೊದಲದಾಗಿ ಕಾನ್ವೆಕ್ಸ್ ಕಾನ್ಕೇವ್ ಅಂತ ನೋಡ್ಕೋಬೇಕು. ಇದು ಕಾನ್ವೆಕ್ಸ್ ಲೆನ್ಸ್ ಅಂತ ಗೊತ್ತಾಯ್ತು ನಮಗೆ. ಸೊ ಹಾಗಾಗಿ R1 ಪಾಸಿಟಿವ್ ಬರುತ್ತೆ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. R2 ಮೈನಸ್ ಆಗಲೇಬೇಕು, ಯಾಕೆಂದ್ರೆ ಕಾನ್ವೆಕ್ಸ್ ಲೆನ್ಸ್ 15 ಸೆಂಟಿಮೀಟರ್. ಮತ್ತೇನು ಕೊಟ್ಟಿದ್ದಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ 1.5 ಆಯ್ತು. ಓಕೆ, ಇಲ್ಲಿ ಇನ್ನೊಂದು ಸಜೆಷನ್ ಏನು ಕೇಳಿದ್ರೆ, ರೇ ಆಪ್ಟಿಕ್ಸ್ ಅಲ್ಲಿ ನಾವು SI ದಲ್ಲೇ ಮಾಡ್ಬೇಕಂತ ಕಂಡೀಷನ್ ಇಲ್ಲ. ನೀವು CGS ಅಲ್ಲಿ ಸಾಮಾನ್ಯವಾಗಿ ಸೆಂಟಿಮೀಟರ್ ಎಲ್ಲ ಕೊಟ್ಟಿರ್ತಾರೆ. ಬೇಕಂದ್ರೆ ಎಲ್ಲೋ ಈಗ MM ಇದೆ, ಇನ್ನೊಂದು ಸೆಂಟಿಮೀಟರ್ ಇದೆ, ಇನ್ನೊಂದು ಮೀಟರ್ ಇದೆ, ಈ ತರ ಪ್ರಾಬ್ಲಮ್ ರೇ ಆಪ್ಟಿಕ್ಸ್ ಅಲ್ಲಿ ಬರ್ತಾ ಇತ್ತು. ಆ ಥರದ್ದು ನಾವು SI ಗೆ ಹೋಗ್ಬೇಕಿತ್ತು. ಬಟ್ ಇಲ್ಲಿ ಸೆಂಟಿಮೀಟರ್ ಎಲ್ಲದಂತೂ ಸೆಂಟಿಮೀಟರ್ ಇರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ಗೆ ಯೂನಿಟ್ ಇರಲ್ಲ. ಹಾಗಾಗಿ ನಾವು ಒಂದೇ CGS ಅಂದ್ರೆ ಸೆಂಟಿಮೀಟರ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಆಯ್ತಾ? ಅಯ್ಯೋ ನಾವೇನ್ ಮಾಡೋದು, ನಮ್ಗೆ ಸಿಂಪಲ್ ಕೇಸ್ ಏನು ಕೇಳಿದ್ರೆ ಲೆನ್ಸ್ ಅನ್ನ ಏರ್ ಮೀಡಿಯಂ ಅಲ್ಲಿ ಇಟ್ಕೊಂಡಿದೀವಿ. ಸೊ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಫೋಕಲ್ ಲೆಂತ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ವ್ಯಾಲ್ಯೂಸ್ ಏನೇನು ಕೊಟ್ಟಿದ್ರೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ 1/10 ಆಯ್ತು. ಒಳಗಡೆ 1.5 ಅನ್ನೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಲೆನ್ಸ್, -1 ಆಯ್ತು. R1 ಇರೋ ಜಾಗದಲ್ಲಿ +10 ಬಂತು, R2 ಇರೋ ಜಾಗದಲ್ಲಿ ಮೈನಸ್ ಬಂತು. ಈಗ ಮೈನಸ್ ಅಂದ್ರೆ ಪ್ಲಸ್ ಆಗುತ್ತೆ ಅಂತ ಗೊತ್ತು ನಮ್ಗೆ. ಸೊ ಹಾಗಾಗಿ 1/10 + 1/15 ಆಯ್ತು. ಇಲ್ಲಿ 1.5 - 1 ಅನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ದಟ್ ಈಸ್ 0.5 ಆಯ್ತು. ನೋಡಿ 10 ಮತ್ತೆ 15 ಇಲ್ಲಿ LCM ತೆಗೆಯುವಾಗ ಕೆಲವರು ಕಷ್ಟಪಡ್ತಾರೆ. ಏನೋ ಕೇಳಿದ್ರೆ ಸರ್ ಎರಡು ಮಲ್ಟಿಪ್ಲೈ ಮಾಡಿ ಏನಾಗಲ್ಲ, 10 × 15 ಮಾಡಿದ್ರೆ 150 ಆಯ್ತು. ಅಲ್ಲಿ 15 + 10 25 ಆಗುತ್ತೆ. ಇಷ್ಟೇ ಡಿಫರೆನ್ಸ್, ಮತ್ತೇನಿಲ್ಲ. LCM ಮೆಥಡ್ ಗೊತ್ತಿದ್ರೆ ಸಿಂಪಲ್ ಆಗಿ ಸ್ವಲ್ಪ ಸಣ್ಣ ನಂಬರ್ ಬರುತ್ತೆ. ಈ ಎಲ್ಲದಕ್ಕೂ ಕ್ಯಾಲ್ಕುಲೇಟರ್ಗೆ ಹೋಗ್ಬೇಡಿ ದಯವಿಟ್ಟು. ಆದಷ್ಟು ನಾವೇನ್ ಮಾಡ್ಬೇಕು ಅಂದ್ರೆ ನಾವು ಕ್ಯಾಲ್ಕುಲೇಟರ್ ಇಂತ ದೊಡ್ಡವರು ಅಂತ ತಿಳ್ಕೋಬೇಕು. ಯಾಕಂದ್ರೆ ಮನುಷ್ಯರು ರೆಡಿ ಮಾಡಿರೋದು ಕ್ಯಾಲ್ಕುಲೇಟರ್. ಸೊ ಹಾಗಾಗಿ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ದಟ್ ಈಸ್ 5/30 ಆಯ್ತು. 5 ಇಂದ 5 1 5 6 ಕ್ಯಾನ್ಸಲ್ ಮಾಡ್ಕೋಬಹುದು. ಸೊ 0.5 × 1/6 ಆಯ್ತು. ಏನದು 1/f ಅಂದ್ರೆ 1/f ಅನ್ನೋದು 0.5 / 6 ಆಯ್ತು. ಇದನ್ನ ರೆಸಿಪ್ರೋಕಲ್ ಮಾಡಿ, ಯಾಕಂದ್ರೆ f ಬೇಕು ನಮ್ಗೆ. ಸೊ ಇದನ್ನ ಎರಡೂ ಕಡೆ ನಾವು ರೆಸಿಪ್ರೋಕಲ್ ಮಾಡಿದ್ರೆ f = 6 / 0.5 ಆಗುತ್ತೆ. ಸೊ ವಿಲ್ ಗೆಟ್ ದ ಆನ್ಸರ್ f = 12 ಸೆಂಟಿಮೀಟರ್. ಓಕೆ, ಇದು ಒಂದು ಸಿಂಪಲ್ ಆಗಿ ನಾವು ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ಮಾಡಿದ್ವಿ. ಓಕೆ, ಮುಂದಕ್ಕೆ ಹೋಗೋಣ. ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಕಾನ್ಕೇವ್ ಲೆನ್ಸ್. ಒಂದು ವೇಳೆ ಕಾನ್ಕೇವ್ ಲೆನ್ಸ್ ಆದ್ರೆ ಸೇಮ್ ವ್ಯಾಲ್ಯೂಸ್ ಇದೆ ನೋಡಿ, 0.1 ಬಟ್ SI ದಲ್ಲಿ ಇದೆ ಇದು 0.10 ಮೀಟರ್, 0.15 ಮೀಟರ್, ರಿಫ್ರಾಕ್ಟಿವ್ ಇಂಡೆಕ್ಸ್ 1.5. ಫೈಂಡ್ ದ ಫೋಕಲ್ ಲೆಂತ್ ಅಂತ ಈಗ ಕೊಟ್ಟಿರೋದು ನಮಗೆ ಕಾನ್ಕೇವ್. ಇದು ಅಬ್ಸರ್ವ್ ಮಾಡ್ಕೋಬೇಕು. ಸೊ ಹಾಗಾಗಿ ಏನಾಯ್ತು, ನಮಗೆ R1 ಮೈನಸ್ ಆಯ್ತು, ಆದ್ರೆ SI ದಲ್ಲಿ ಇದೆ. ಹಾಗೆ ಇಟ್ಕೊಳ್ಳಿ. ಬೇಕಾದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಇದನ್ನ CGS ಗೆ ಅಂದ್ರೆ 10 ಸೆಂಟಿಮೀಟರ್ ಅಂತ ಕನ್ವರ್ಟ್ ಮಾಡ್ಕೋಬಹುದು, ಹಾಗೇನಿಲ್ಲ. ಸೊ R2 ಪ್ಲಸ್ ಆಗುತ್ತೆ. ಈಗ 0.15 ಮೀಟರ್ ಆಯ್ತು. ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಕೊಟ್ಟಿದ್ದಾರೆ. ಸೇಮ್ ಅವಾಗ ನಾವೇನ್ ಮಾಡಿದೀವಿ ಅದೇ ತರ ಅದೇ ಎಕ್ಸ್ಪ್ರೆಷನ್ ಫಾರ್ಮುಲಾ ಈಗ ಸದ್ಯಕ್ಕೆ ನಮ್ಮ ಹತ್ರ ಇರೋದು 1/f = n - 1 × 1/R1 - 1/R2 ಇದೆ. ಹಾಗೆ ವ್ಯಾಲ್ಯೂಸ್ ಅನ್ನ ಅದರ ಪ್ರಕಾರನೇ ಹಾಕಿದ್ರೆ ನೋಡಿ ಏನಾಗುತ್ತೆ ಕೇಳಿ. -0.10 ಹಾಕಿದ್ವಿ, +0.15 ಅಂದ್ರೆ ಎರಡು ಟರ್ಮ್ಗಳು ನೆಗೆಟಿವ್ ಆಗುತ್ತೆ. ಹೇಗಾಯ್ತು ನೋಡಿ, -1/0.10 -1/0.15 ಎರಡು ನೆಗೆಟಿವ್ ಟರ್ಮ್ಗಳು ಆಡ್ ಆಗ್ತವೆ, ಬಟ್ ನೆಗೆಟಿವ್ ಸೈನ್ ಇರುತ್ತೆ. ಇಲ್ಲೂ ಕೂಡ LCM ತಗೊಂಡು ಮಾಡಬೇಕು. ಸೊ LCM ಅನ್ನ ತಗೊಳ್ಳಿ ನೀವು. 0.30 ಎರಡು ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ನಾನು ಹೇಳಿದ್ನಲ್ಲ ಹಾಗೆ ಬರುತ್ತೆ. ಸ್ವಲ್ಪ ಕಷ್ಟ ಅನ್ಸ್ಬೋದು ನಿಮ್ಗೆ. ಬಟ್ ಈಗ ಇದು -3 ಆಯ್ತು, -2 ಆಯ್ತು, -5 ಆಗುತ್ತೆ ಆಡ್ ಆಗಿದ್ರೆ. -5/0.30 ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನು ಕೇಳಿದ್ರೆ ನಮ್ಗೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ -1 / 0.06 ನಿಮ್ಗೆ ಸಿಂಪ್ಲಿಫೈ 0.30 / 5 ಮಾಡಿ 0.06 ಬರುತ್ತೆ. ಕ್ಯಾಲ್ಕುಲೇಟರ್ ಮಾಡಿ, ಪರವಾಗಿಲ್ಲ. ಅಷ್ಟೇ ನಾನು ಹೇಳಿದ್ದಕ್ಕೆ ಹಾಗೇನಲ್ಲ, ಕ್ಯಾಲ್ಕುಲೇಟರ್ ಇದೆಯಲ್ಲ ನಿಮ್ಗೆ ಅಲೋ ಇದೆ ಹಾಗು. ಸೊ ನೆಕ್ಸ್ಟ್ ಏನಾಯ್ತು, ನಮಗೆ 0.5 ಇದೆ, ನಿಮ್ಮ ಇಂಟು -1 ಇದೆ, ಮೈನಸ್ ಆಗುತ್ತೆ. ಇದು /0.06 ಇದೆ. ಸೊ -0.5 / 0.06 ಆಗಿದೆ. ಮಲ್ಟಿಪ್ಲೈ ಮಾಡ್ಕೊಂಡ್ವಿ ನಾವು. ಈಗ ನಮ್ಗೆ f ಬೇಕಂದ್ರೆ ರೆಸಿಪ್ರೋಕಲ್ ಮಾಡಿ. 0.06 ನ್ಯೂಮರೇಟರ್ ಬರುತ್ತೆ, -0.5 ಡಿನಾಮಿನೇಟರ್ ಹೋಗುತ್ತೆ. ಸೊ ಟೋಟಲ್ ಆನ್ಸರ್ ಮೈನಸ್ ಅಲ್ಲಿ ಬರುತ್ತೆ ಅಂತ ಅರ್ಥ ಇದೆ. -0.12 ಮೀಟರ್ ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ದ ಕೇಸ್ ಆಫ್ ಕಾನ್ಕೇವ್ ಲೆನ್ಸ್ ಅನ್ನು ಯೂಸ್ ಮಾಡ್ಕೊಂಡ್ರೆ. ನೆಕ್ಸ್ಟ್ ಏನು ಕೇಳಿದ್ರೆ, ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ಆರ್ 0.10 ಮೀಟರ್ ಅಂಡ್ 0.15 ಮೀಟರ್. ಇಟ್ಸ್ ಫೋಕಲ್ ಲೆಂತ್ ಇಸ್ 0.12 ಮೀಟರ್. ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಲೆನ್ಸ್. ಸೊ ನಿಮ್ಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಅದೇ ಸೇಮ್ ಪ್ರಾಬ್ಲಮ್ ಅನ್ಕೊಳ್ಳಿ. ಇಲ್ಲಿ ಯಾವುದು ಕಾನ್ವೆಕ್ಸ್ ಲೆನ್ಸ್ ಇದೆ, ಬಟ್ ಏನು ಕೇಳಿದ್ರೆ ನಮ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಫೈಂಡ್ ಔಟ್ ಮಾಡಬೇಕು. ಸೊ ಏನೇನು ಕೊಟ್ಟಿದ್ದಾರೆ ಕಾನ್ವೆಕ್ಸ್ ಲೆನ್ಸ್ಗೆ ನೋಡಿ. R1 ಕೊಟ್ಟಿದ್ದಾರೆ 0.10 ಪ್ಲಸ್ ಇರುತ್ತೆ, ಇದು R2 ಮೈನಸ್ ಇರುತ್ತೆ. ಆ ವ್ಯಾಲ್ಯೂ ನಾವು ಹಾಕೋಬೇಕು ಸೈನ್ ಕನ್ವೆನ್ಷನ್. f ಕೊಟ್ಟಿದ್ದಾರೆ, ಬಟ್ ನಮಗೆ n ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ
ಆ ಫಾರ್ಮುಲಾ ಪ್ರಕಾರ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0.12 ಎಫ್ ವ್ಯಾಲ್ಯೂ ಬಂತು, ಪ್ಲಸ್ ಆಗುತ್ತೆ ಇದು, ಯಾಕಂದ್ರೆ ಕಾನ್ವೆಕ್ಸ್ ಲೆನ್ಸ್. n-1 ಇಂಟು n ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಉಳಿದಿದೆಲ್ಲ ನಿಮ್ಗೆ ಈಗಾಗಲೇ ರೂಢಿಯಾಗಿದೆ. ಸೊ ಹಾಗಾಗಿ ಪ್ಲಸ್ ಆಗುತ್ತೆ, -5 ಮೈನಸ್ ಅಂದ್ರೆ ನೆಕ್ಸ್ಟ್ ಏನಾಯ್ತು ಕೇಳಿದ್ರೆ LCM ತಗೊಂಡ್ವಿ 3+2 ಅವ್ರು ಮಾಡಿದ್ವಲ್ಲ ಸೇಮ್ 5/0.30 ಆಯ್ತು. ಸೊ 1/0.06 ಉಳ್ಕೊಳ್ಳುತ್ತೆ. ಇದನ್ನ ಆಚೆ ತಗೊಂಡೋಗಿ ಅವಾಗ ಏನಾಗುತ್ತೆ n-1 ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲಿ ಡಿನಾಮಿನೇಟರ್ ಇರುವ ಅಲ್ಲಿಗೆ ನ್ಯೂಮರೇಟರ್ ಹೋಗುತ್ತೆ. ಸೊ ದಟ್ ಈಸ್ 1/2 and 1/2 ಅಂದ್ರೆ 0.5. therefore n is equal to 1 plus 0.5 ಅಂದ್ರೆ 1.5 ಆಗುತ್ತೆ. ಕರೆಕ್ಟಾ? ಅಂದ್ರೆ ಹೇಗೆ ಮಾಡಬೇಕು ಅನ್ನೋದೊಂದು ರೂಢಿ ಆಗುತ್ತೆ ನಿಮ್ಗೆ. ನೀವು ಕ್ವಶನ್ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಷ್ಟು ರೆಡಿ ಆದ್ಮೇಲೆ ನಾವು ಮುಂದಕ್ಕೆ ಹೋಗೋಣ. ಈಗ ಏನು ಕೇಳಿದ್ರೆ ನಮ್ಮ ಹಾಟ್ಸ್ ಲೆವೆಲ್ ಬರೋಣ. ಲೆನ್ಸ್ ಈಸ್ ಇಮರ್ಸ್ಡ್ ಇನ್ ಲಿಕ್ವಿಡ್ ಮೀಡಿಯಂ, ಯಾವ್ದು ಇರ್ಬೋದು, ವಾಟರ್ ಇರ್ಬೋದು, ಯಾವ್ದು ಇರ್ಬೋದು. ಇಲ್ಲಿ ಇನ್ನೊಂದು ಕೇಸು ಬರುತ್ತೆ ನಿಮ್ಗೆ, CET ಹೆಲ್ಪ್ ಆಗುವಂಥದ್ದು. ಅದ್ರೊಳಗೆ ನಾವು ಇಮರ್ಸ್ ಮಾಡಿರುವಂತಹ ಮೀಡಿಯಂ ಏನಿದೆ, ಆ ಮೀಡಿಯಂ ಲೆನ್ಸ್ ಅನ್ನು ಇಮರ್ಸ್ ಮಾಡಿದೀವಿ ಒಂದು ಮೀಡಿಯಂ ಅಲ್ಲಿ. ಆ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ ಲೆನ್ಸ್ ಗಿಂತ ಜಾಸ್ತಿ ಇದ್ರೆ, ಕಾನ್ವೆಕ್ಸ್ ಲೆನ್ಸ್ ಇದ್ರೆ ಅದು ಕಾನ್ಕೇವ್ ಆಗೋಗುತ್ತೆ, ಕಾನ್ಕೇವ್ ಇಟ್ರೆ ಕಾನ್ವೆಕ್ಸ್ ಆಗುತ್ತೆ. ಓಕೆ, ಯಾಕಂತ ಗೊತ್ತಾಗುತ್ತೆ, ನೀವು ಅದನ್ನ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ವ್ಯಾಲ್ಯೂಸ್ ಜಾಸ್ತಿ ಹಾಕೊಂಡು ನೋಡಿ, ಬಟ್ ಫಾರ್ಮುಲಾ ನೋಡ್ಕೊಂಡು ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಸೊ 1/f' is equal to n2/n1 -1 1/r1 -1/r2. ಸ್ವಲ್ಪ ಚೇಂಜ್ ಆಯ್ತು ನೋಡಿ. ಇದು ಬೇರೆ ಬೇರೆ ಫಾರ್ಮಲ್ ಬರ್ಕೊಂಡು ರೂಢಿ ಮಾಡ್ಕೋಬಹುದು, ಹಾಗೇನಿಲ್ಲ. ನಾನೀಗ ಒಂದು ಈಸಿಯೆಸ್ಟ್ ವೇ ಅಂತ ಇದನ್ನು ಅಲೋವ್ ಮಾಡಿದ್ದೀನಿ. ಅಂದ್ರೆ ಬೇರೆ ಬೇರೆ ಏನು n2 - n1/n1 ಅಂತ. ಇದು ಸ್ವಲ್ಪ ಕೆಲಸ ಕಡಿಮೆ ಅನಿಸ್ತು ನನಗೆ ಈ ರೀತಿ ಬರ್ಕೊಂಡ್ರೆ. ಇಲ್ಲಿ f' ಅಂತ ಬರ್ದೆ ನಾನು. ಉದ್ದೇಶ ಅಲ್ಲಿ f, ಇಲ್ಲಿ f ಬೇರೆ ಬೇರೆ ಫೋಕಲ್ ಲೆಂತ್ ಚೇಂಜ್ ಆಗುತ್ತೆ ನಾವು ಲೆನ್ಸ್ ಅನ್ನ ಒಂದು ಲಿಕ್ವಿಡ್ ಅಲ್ಲಿ ಇಮರ್ಸ್ ಮಾಡಿದಾಗ. ಸೊ f' is the focal length of the lens in liquid medium. ಓಕೆ, ಇಲ್ಲಿ ಅದೇ ರೂಲ್ಸ್. f' is positive for convex. ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. f is negative for convex. ಈಗ ಅಲ್ಲಿ ಫೋಕಲ್ ಲೆಂತ್ ಅಂತ ಅವ್ರೇನಾದ್ರು ಕೊಟ್ಟಾಗ, ಈಗ ಲಿಕ್ವಿಡ್ ಅಲ್ಲಿ ಇಷ್ಟು ಫೋಕಲ್ ಲೆಂತ್ ಇತ್ತು, ಒರಿಜಿನಲ್ ಲೆನ್ಸಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ರು, ಆ ಲಿಕ್ವಿಡ್ ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಫೈಂಡ್ ಔಟ್ ಮಾಡಿ, ಈ ತರ ಎಲ್ಲ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಸೊ ನಮ್ಗೆ ಇದಿಷ್ಟು ಕ್ಲಿಯರ್ ಪಿಕ್ಚರ್ ನಮ್ಮ ತಲೆಯಲ್ಲಿದ್ರೆ ನಾವು ಹೆಂಗ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡ್ಬೋದು ಅಂತ ಹೇಳಿ. ಇಲ್ಲಿ n1 ನೋಡಿ, n1 is the refractive index of the liquid medium, n2 is the refractive index of the material of the lens, ಲೆನ್ಸ್ ಇಂದ. ನೀವು ಕೇಳ್ಬೋದು ಅದು ಹೆಂಗ್ ನೆನ್ಪಿಟ್ಕೊಳ್ಬೋದು, ಮತ್ತೆ ಅದು ಹೇಗೆ ಹೇಳ್ತೀರಿ ಅಂತ ಕೇಳ್ಬೋದು. ಈಗ ಲೈಟ್ ಎಲ್ಲಿಂದ, ನಾವೀಗ ಲೆನ್ಸ್ ಅನ್ನು ತಗೊಂಡು ನೀರಲ್ಲಿ ಹಾಕಿಟ್ಕೊಂಡ್ವಿ, ಅದನ್ನು ಒಂದು ಸ್ಟ್ಯಾಂಡ್ ಹಾಕಿ ನೀರಿನಲ್ಲಿ ಮುಗಿಸ್ಕೊಂಡಿದ್ವಿ, ಈಚೆಯಿಂದ ನಾವು ಲೈಟ್ ಆನ್ ಮಾಡ್ತೀವಿ. ಈಗ ವೆರಿ ಸಿಂಪಲ್, ಲೆನ್ಸ್ ಎಲ್ಲಿಂದ, ಲೈಟ್ ಎಲ್ಲಿಂದ ಹೋಗ್ತಾ ಇದೆ, ಲಿಕ್ವಿಡ್ ಮೀಡಿಯಂ ಇಂದ, ವಾಟರ್ ಮೀಡಿಯಂ ಇಂದ. ನೆಕ್ಸ್ಟ್ ಎಲ್ಲಿ ಹೋಗುತ್ತೆ, ಲೆನ್ಸ್ ಮೀಡಿಯಂಗೆ ಹೋಗುತ್ತೆ. ಹಾಗಾದ್ರೆ ಫಸ್ಟ್ ಮೀಡಿಯಂ ಯಾವುದು, ವಾಟರ್ ಮೀಡಿಯಂ. ಸೆಕೆಂಡ್ ಮೀಡಿಯಂ ಯಾವುದು, ಲೆನ್ಸ್ ಮೀಡಿಯಂ. ಕರೆಕ್ಟಾ? ಹಾಗಾಗಿ n1 ಅನ್ನೋದು ವಾಟರ್ ಮೀಡಿಯಂ, n2 ಅನ್ನೋದು ಲೆನ್ಸ್ ಮೀಡಿಯಂ, ಇಷ್ಟೇ ಇರೋದು. ಓಕೆ, ಅಂಡ್ R1 R2 ಸೇಮ್ ಇರುತ್ತೆ ಅಂತ ಹೇಳಿದೀನಿ. ನೀವು ಎಲ್ಲಿ ಅಂತರಲ್ಲಿ ಮುಗಿಸಿದ್ರು ಅದು ಚೇಂಜ್ ಆಗಲ್ಲ, ಅದ್ರ ರೂಲ್ಸ್ ಎಲ್ಲ ಹಾಗೆ ಇರುತ್ತೆ. ಓಕೆ, ಈ ಪ್ರಾಬ್ಲಮ್ ನೋಡೋಣ. ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಆರ್ 20 cm and 30 cm. ಇಟ್ಸ್ ಫೋಕಲ್ ಲೆಂತ್ ಈಸ್ 24 cm. ಓಕೆ, ಇಷ್ಟು ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಲೆನ್ಸ್. ಇದೊಂದು ಮಾಡಿದೀವಿ ಈಗ ನಾವು, ಅದಕ್ಕೆ ನಿಮ್ಗೆ ಅದಷ್ಟು ಪ್ರಾಬ್ಲಮ್ಸ್ ಮಾಡಿಸಿರೋದು ಬೇಸ್ ಆಗಿ ಇದು ಗೊತ್ತಾಗುತ್ತೆ ನಿಮಗೆ. ಆಲ್ಸೋ ಕ್ಯಾಲ್ಕುಲೇಟ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ವೆನ್ ಇಟ್ ಈಸ್ ಇಮರ್ಸ್ಡ್ ಇನ್ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 4/3. ಈ ಅಟ್ಯಾಚ್ಮೆಂಟ್ ಬಂತಲ್ಲ ನೆಕ್ಸ್ಟ್ ಕ್ವಶನ್. ಹಾಗಾಗಿ ಇದನ್ನ ನಾವು ಹಾಟ್ ಸೆಂಟರ್ ತಗೊಂಡ್ ಬರ್ಬೋದು, ಯಾಕೆಂದ್ರೆ ನಿಮ್ ಕೆಲಸ ಇದೆ. ಫಸ್ಟ್ ಸಿಂಪಲ್ ಕೇಸಲ್ಲಿ ನೀವು ರಿಫ್ರಾಕ್ಟಿವ್ ಇಂಡೆಕ್ಸ್ ಫೈಂಡ್ ಔಟ್ ಮಾಡ್ತೀರಿ. ಎರಡನೇ ಕೇಸಲ್ಲಿ ಆ ಎರಡನೇ ಫಾರ್ಮುಲಾ ಕೊಟ್ಟಿದ್ನಲ್ಲ, ಯಾಕೆಂದ್ರೆ ಅದನ್ನ ಲಿಕ್ವಿಡ್ ಮೀಡಿಯಂ ಅಲ್ಲಿ ಹಾಕಿದೀವಿ ನಾವು. ಅಲ್ಲಿಗೆ ಹೋಗಿ ನೀವು ಏನ್ ಮಾಡ್ತೀರಿ ಕೇಳಿದ್ರೆ ಫೋಕಲ್ ಲೆಂತ್ ಚೇಂಜ್ ಅಂದ್ರೆ ಬೇರೆ ಹೊಸ ಫೋಕಲ್ ಲೆಂತ್ ಅನ್ನ ಫೈಂಡ್ ಔಟ್ ಮಾಡ್ತೀರಿ. ಓಕೆ, ಕಾನ್ವೆಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ R1 + 20 cm ಆದ್ರೆ R2 - 30 cm. ಸೊ ಫೋಕಲ್ ಲೆಂತ್ ಕಾನ್ವೆಕ್ಸ್ ಅಂತ ಕೊಟ್ಟಿದ್ದಾರೆ +24 cm. ಓಕೆ, ಈಗ ನಾವೇನ್ ಮಾಡ್ಬೇಕು, ಫಸ್ಟ್ ಕೇಸಿಗೆ ಹೋಗ್ಬೇಕು, ಯಾಕೆಂದ್ರೆ ಅಲ್ಲಿ ಲೆನ್ಸಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಈ ಕಂಡೀಷನ್ಸ್ ಅನ್ನ ಫೋಕಲ್ ಲೆಂತ್ ಕೊಟ್ಟಿರೋದು ಅವ್ರು ಹೇಳಿದ ಪ್ರಕಾರ ನೋಡಿ. ರೇಡಿಯಸ್ ಆಫ್ ಕರ್ವೇಚರ್ ಕಾನ್ವೆಕ್ಸ್ ಲೆನ್ಸ್ ಆರ್ 20 cm and 30 cm. ಇಟ್ಸ್ ಫೋಕಲ್ ಲೆಂತ್ ಇಸ್ 24 cm, ಫುಲ್ ಸ್ಟಾಪ್. ಅದು ಯಾರ್ ಮೀಡಿಯಂ ಅಲ್ಲಿ ಒರಿಜಿನಲ್ ಫೋಕಲ್ ಲೆಂತ್ ಅಷ್ಟಿತ್ತು. ಅದನ್ನ ಆ ಟೈಮ್ ಅಲ್ಲಿ ನಿಮ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕೇಳೋದು ಆ ಲೆನ್ಸ್ ಅನ್ನು ತಗೊಂಡೋಗಿ ವಾಟರ್ ಮೀಡಿಯಂ ಅಲ್ಲಿ ಇಮರ್ಸ್ ಮಾಡಿದಾಗ ಹೊಸ ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ಫಸ್ಟ್ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಅದಕ್ಕೆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಈಗಾಗಲೇ ನಿಮ್ಗೆ ರೂಢಿ ಆಗಿದೆ ಇದು. ನಮ್ಗೆ n - n ಅನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ನಾವು ಇದನ್ನ LCM ಎಲ್ಲ ತಗೊಂಡು ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ n - 1 = 12/24. ಇದೆಲ್ಲ ಗೊತ್ತಿದೆ ನಿಮ್ಗೆ, ಹಾಗಾಗಿ ನಾನು ಫಾಸ್ಟ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಏನಾಯ್ತು ಕೇಳಿದ್ರೆ n - 1 = 1/2, ದಟ್ ಇಸ್ 0.5. therefore n - 1 = 0.5 ಆದ್ರೆ n = 1.5. ಇದು ಫಸ್ಟ್ ಪಾರ್ಟ್ ಕ್ಲಿಯರ್ ಆಯ್ತು. ಅದು ಕೇಳಿದ್ದ ಫಸ್ಟ್ ಪಾರ್ಟಿಗೆ
ಕ್ಯಾಲ್ಕುಲೇಟ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಲೆನ್ಸ್ ನಮ್ಗೆ ಗೊತ್ತಾಯ್ತು. ಈಗಾಗಲೇ ನಿಮ್ಗೆ ಇದು ಪ್ರಾಕ್ಟೀಸ್ ಆಗಿದೆ. ಸೆಕೆಂಡ್ ಪಾರ್ಟಿಗೆ ಹೋಗೋಣ. ಆಲ್ಸೋ ಕ್ಯಾಲ್ಕುಲೇಟ್ ದ ಫೋಕಲ್ ಲೆಂತ್ ಆಫ್ ದ ಲೆನ್ಸ್ ವೆನ್ ಇಟ್ ಈಸ್ ಇಮರ್ಸ್ಡ್ ಇನ್ ವಾಟರ್ ಅಂತ ಹೇಳ್ತಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವೇನ್ ಮಾಡ್ಬೇಕಾಯ್ತು ಕೇಳಿದ್ರೆ ಫಾರ್ಮುಲಾವನ್ನ ಈ ಫಾರ್ಮುಲಾ ಹಾಕೋಬೇಕು. N2/N1 - 1. ಓಕೆ, ಇಲ್ಲಿ N2 ಮತ್ತೆ N1 ಇದ್ರ ಬಗ್ಗೆ ಡೌಟ್ ಇಟ್ಕೋಬೇಡಿ. N2 ಅನ್ನೋದು ಲೆನ್ಸ್ ಇಂದು, N1 ಅನ್ನೋದು ಅದರ ಸರೌಂಡಿಂಗ್ ಮೀಡಿಯಂ. ಹಾಗಾಗಿ N2 = 1.5 ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. N1 ಅನ್ನೋದು 4/3 ಅವ್ರು ಕೊಟ್ಟಿದ್ದಾರೆ. ಹೀಗೆ ಈ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಕೇಳಿದ್ರೆ 1.5 / 4/3. ಬಹಳ ಕ್ಯಾಲ್ಕುಲೇಟರ್ ಹುಚ್ಚಿದ್ದವರು ಈ 4/3 ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನೇನೋ ಕಷ್ಟ ಮಾಡ್ತೀವಿ. ಬಹಳ ಸಿಂಪಲ್ ಆಗಿ ಮಾಡಿ. 1.5 / 4/3 ಇದೆ. 4/3 ಡಿನಾಮಿನೇಟರ್ ನ್ಯೂಮರೇಟರ್ ಮಲ್ಟಿಪ್ಲೈ ಆಗಿ ಬರುತ್ತೆ. ಸೊ ಹಾಗಾಗಿ 3 ಇಲ್ಲಿ ಮಲ್ಟಿಪ್ಲೈ ಆಯ್ತು 1.5ಗೆ -1. ಇಲ್ಲಿ LCM ತಗೊಂಡು ನಾವು ಇದು ಗೊತ್ತಾಗಿದೆ ನಮ್ಗೆ 20 ಮೈನಸ್ ಆರ್ ಮೈನಸ್ ಪ್ಲಸ್ ಆಗುತ್ತೆ. 20 30 LCM 60 ಅಂತ ಗೊತ್ತು. ಸೊ ಹಾಗಾಗಿ 3 + 12 ಆಯ್ತು. ಓಕೆ, ನೆಕ್ಸ್ಟ್ ಏನಾಯ್ತು ಕೇಳಿದ್ರೆ 3 ಇಂದ 1.5 ಮಲ್ಟಿಪ್ಲೈ ಮಾಡಿದ್ರೆ 4.5 ಆಯ್ತು. ಬೈ 4 -1 5/60. ಬೇಕಾದ ಮೆಥಡ್ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುವಂಥದ್ದು ಸ್ವಲ್ಪ ಕನ್ವೀನಿಯಂಟ್ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. 4.5ಗೆ 4 ಇಂದ ಡಿವೈಡ್ ಮಾಡ್ಬಿಡೋಣ. 1.125 - 1 ಡಿವೈಡ್ ಬೈ 1/12 ಆಯ್ತು. 5 1 5 12 5 60 ಅಲ್ವಾ? ಓಕೆ, ಸೊ ಇದು 1.125 - 1 ಮಾಡ್ಕೊಂಡ್ರೆ 0.125 ಬರುತ್ತೆ ಅಲ್ವಾ? 1/12 ಉಳಿತು. ಸೊ ನಮ್ಗೇನ್ ಬೇಕು? F' ಬೇಕು. ಹಾಗೆ ಅದನ್ನು ರೆಸಿಪ್ರೋಕಲ್ ಮಾಡಿ. 12 ಡಿವೈಡ್ ಬೈ 0.125 ಕ್ಯಾಲ್ಕುಲೇಟರ್ ತಗೊಳ್ಳಿ, ಈಗ ಡಿವೈಡ್ ಮಾಡಿ. ಸೊ ಇಲ್ಲಿ ಗೆಟ್ ದ ಆನ್ಸರ್ 96 ಮೀಟರ್. ಓಕೆ, ಕ್ಲಿಯರ್? ಎಸ್. ಇನ್ನೊಂದು ಪ್ರಾಬ್ಲಮ್ ನೋಡೋಣ. A convex lens of focal length 0.24 meter and refractive index 1.5 is completely immersed in water of refractive index 4/3. Find the change in the focal length. ಇಲ್ಲಿ ಏನೋ ಒಂದು ಮಿಸ್ಟೇಕ್ ನಮ್ಗೆ ಅನಿಸ್ತಾ ಇದೆ, ಏನೋ ಹೊಸತನ ಅನಿಸ್ತಾ ಇದೆ ಪ್ರಾಬ್ಲಮ್ ಅಲ್ಲಿ. ಏನಿದೆ ನೋಡೋಣ. ಏನಂದ್ರೆ ಕಾನ್ವೆಕ್ಸ್ ಲೆನ್ಸ್ ಅನ್ನೇ ಕೊಟ್ಟಿದ್ದಾರೆ. ಓಕೆ, F = 0.24. ಕಾನ್ವೆಕ್ಸ್ ಅಂದ್ರೆ ಪ್ಲಸ್ ಬರುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟರು ಲೆನ್ಸ್ ಇಂದ 1.5 ಅಂತೇಳಿ. R1 R2 ಕೊಡ್ಲಿಲ್ಲ ಅಲ್ವಾ? ಅವಾಗ ಏನ್ ಮಾಡ್ಬೇಕು ನಾವು? ಕೊಡದಿದ್ರೆ ಇರ್ಲಿ ಬಿಡಿ, ನಾವೇನೋ ಮಾಡೋಣ. ಸೊ ಬಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫೋಕಲ್ ಲೆಂತ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಲೆನ್ಸ್ ಇಂದ ಕೊಟ್ಟಿದ್ದಾರೆ. ಫೋಕಲ್ ಲೆನ್ಸ್ ಎಲ್ಲಿ ಕೊಡ್ಬೇಕು? ಅವರು ಲೆನ್ಸ್ ಇಂದಾಗ ಮೀಡಿಯಂ ಕೊಡ್ಬೇಕು. ಯಾಕೆಂದ್ರೆ ನಾವು ಇನ್ನೊಂದು ಫೋಕಲ್ ಲೆಂತ್ ಚೇಂಜ್ ಮಾಡಬೇಕು, ಫೈಂಡ್ ಔಟ್ ಮಾಡ್ಬೇಕಲ್ಲ, ಆಮೇಲೆ ಚೇಂಜ್ ಇನ್ ಫೋಕಲ್ ಲೆಂತ್ ನೋಡ್ಬೇಕು. ಸೊ ದಿಸ್ ಇಸ್ ದ ಸಿಚುವೇಶನ್ ವೇರ್ ಲೆನ್ಸ್ ಇಸ್ ಪ್ಲೇಸ್ಡ್ ಇನ್ ಏರ್ ಮೀಡಿಯಂ. ಫಸ್ಟ್ ಈ ವ್ಯಾಲ್ಯೂಸ್ ಏನ್ ಕೊಟ್ಟಿದ್ರೆ ಅದು ಏರ್ ಮೀಡಿಯಂ ಅಲ್ಲಿ ಇರೋದು ಅಂತ ಗೊತ್ತಾಗುತ್ತೆ ನಮ್ಗೆ. ಹಾಗಾಗಿ ನಾವೇನ್ ಮಾಡೋದು? 1/F = N - 1 1/R1 - 1/R2. ನಮ್ಗೀಗ F 0.24 ಇದೆ, N 1.5 ಇದೆ. ಕೊಟ್ಟಿರೋದು ಹಾಕೋಣ ಇದರಲ್ಲಿ. ನಮ್ಗೆ ಈ ರೀತಿ ಆಯ್ತದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ. 1.5 - 1 0.5. ಇಲ್ಲಿ 0.5 ಆಚೆ ತಗೊಂಡ್ರಿ ಲೆಫ್ಟ್ ಸೈಡ್ಗೆ, ಅದು ಮಲ್ಟಿಪ್ಲೈ ಆಗುತ್ತೆ. ಅದರಲ್ಲಿ ಸಿಂಪ್ಲಿಫೈ ಮಾಡಿ. 1/0.12 = 1/R1 - 1/R2. ಸೊ R1 R2 ನಮ್ಗೆ ಗೊತ್ತಾಗಲ್ಲ, ಆದ್ರೆ ಆ 1/R1 - 1/R2 ಅಲ್ಲಿ ಗೊತ್ತಾಯ್ತು ನಮಗೆ. ದಟ್ ಇಸ್ 1/0.12 ಅಂತ ಗೊತ್ತಾಯ್ತು. ಸೊ ಇದನ್ನ ಈಕ್ವೇಶನ್ 1 ಅನ್ಕೊಂಬೋಣ. ಯಾಕೆಂದ್ರೆ R1 R2 ವ್ಯಾಲ್ಯೂ ಚೇಂಜ್ ಆಗಲ್ಲ, ಎಲ್ಲೇ ತಗೊಂಡೋದ್ರು. ಬೇರೆ ಲೆನ್ಸಿಗೆ ಬೇರೆ ಇರುತ್ತೆ, ಅದು ಹಾಗಲ್ಲ. ಒಂದು ಲೆನ್ಸಿನ R1 R2 ಚೇಂಜ್ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು ಹೇಳಿದ್ರೆ ಇದನ್ನ ಹಾಗೆ ರೆಫರೆನ್ಸ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಮುಂದಕ್ಕೆ ನಾವೀಗ ಸೆಕೆಂಡ್ ಕೇಸಿಗೆ ಬರೋಣ. ಲೆನ್ಸ್ ಇಸ್ ಇಮರ್ಸ್ಡ್ ಇನ್ ವಾಟರ್. ಸೊ ಇಲ್ಲಿ ಫಾರ್ಮುಲಾ 1/F' = N2/N1 - 1 1/R1 - 1/R2. ಓಕೆ, ಈಗ ಇಲ್ಲಿ ಆಸ್ ಯೂಶುವಲ್ N2 ಅಂದ್ರೆ ಲೆನ್ಸ್ ಇಂದು 1.5, N1 ಕೊಟ್ಟಿದ್ದಾರೆ 4/3. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋ ಇದರಲ್ಲಿ. ಓಕೆ, ಇದೀಗ ಮಾಡಿದ್ವಲ್ಲ ಜಸ್ಟ್ 1.5 / 4/3. ಹಾಗಾಗಿ ಗೊತ್ತಾಗುತ್ತೆ ನಿಮಗೆ. ಈಗ ಅಷ್ಟೇ ಹೇಳಿದ್ದು ಬೋರ್ ಆಗುತ್ತೆ. 1.125 - 1 1/R1 - 1/R2. ದಟ್ ಈಸ್ 0.125 1/R1 - 1/R2. ಇದು ನೋಡಿ 1/R1 - 1/R2ಗೆ ನಾವು ಇಕ್ವೇಶನ್ 1ಗೆ ಹೋಗೋಣ. ಯಾಕೆಂದ್ರೆ ಒಂದು ಇಕ್ವೇಶನ್ 1 ಮಾರ್ಕ್ ಮಾಡ್ಕೊಳ್ಳೋ ಉದ್ದೇಶ ಇಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡಕ್ಕೆ. ಅದೇನಿದೆ ಕೇಳಿದ್ರೆ 1/0.12 ಅಂತ ಇದೆ 1/R1 - 1/R2. ಸೊ 1/R1 - 1/R2 ಇಲ್ಲಿ ಇದೆಯಲ್ಲ ಮೇಲ್ಗಡೆ, ಇದಕ್ಕೆ ನಾವೇನ್ ಮಾಡುವ ಕೇಳಿದ್ರೆ ಈ ವ್ಯಾಲ್ಯೂ ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ 1/0.12. ಸೊ ಆ ಪ್ರಕಾರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದೇನಾಯ್ತು? 1.125 × 1/0.12 ಆಯ್ತು. F' ಬೇಕಲ್ವಾ? ರೆಸಿಪ್ರೋಕಲ್ ಮಾಡಿ ಕ್ಯಾಲ್ಕುಲೇಟರ್ ತಗೊಳ್ಳಿ, ಫೈಂಡ್ ಔಟ್ ಮಾಡಿ. ಸೊ ಈಗ ನಮ್ಗೆ ಹೊಸ ಫೋಕಲ್ ಲೆಂತ್ ಸಿಕ್ತು. ಯಾವುದು ಹೊಸದಂದ್ರೆ ಲೆನ್ಸ್ ಅನ್ನ ವಾಟರ್ ಅಲ್ಲಿ ಇಮರ್ಸ್ ಮಾಡಿದಾಗ ಆ ಫೋಕಲ್ ಲೆಂತ್. ಹಾಗಾದ್ರೆ ಈಗ ನಾವು ಚೇಂಜ್ ಇನ್ ಫೋಕಲ್ ಲೆಂತ್ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಈ ಹೊಸ ಫೋಕಲ್ ಲೆಂತಿನ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ, ಫಸ್ಟ್ ಏರ್ ಮೀಡಿಯಂ ಅಲ್ಲಿರೋ ಫೋಕಲ್ ಲೆಂತ್ ಕಡಿಮೆ ಇದೆ. ಆಯ್ತಾ? ಹಾಗಾಗಿ ನಾವೇನೇನ್ ಮಾಡ್ಬೋದು? F' ಮೈನಸ್ ಚೇಂಜ್ ಇನ್ ಫೋಕಲ್ ಲೆಂತ್ ಕೇಳಿದ್ದಾರೆ 0.96 - 0.24. ಸೊ ದಟ್ ಈಸ್ 0.72 ಮೀಟರ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಕ್ಲೋಸ್ ಆಗಿದೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ಏನು ಪ್ರಾಬ್ಲಮ್ ಏನು ಕೊಡ್ತಾ ಇದ್ದೀನಿ,
ಇದು ಇನಫ್ ಅಂತ ಅನ್ಸುತ್ತೆ ನನಗೆ. ಸೊ ಇನ್ನು ಬೇಕಾಗಿರೋದು ನಮ್ಗೆ ಪ್ರಿಸಮ್ ಮೇಲೆ, ಆಮೇಲೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ, ಆಮೇಲೆ ನಾರ್ಮಲ್ ಶಿಫ್ಟ್ ಮೇಲೆ, ಸೊ ಬೇಕಂದ್ರೆ ಮಿರರ್ ಮೇಲೆ. ಸೊ ಇಷ್ಟಕ್ಕೆ ನಾವು ರೆಡಿ ಆದ್ರೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನಾವು ಮಾಡಕ್ ಸಾಧ್ಯ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.